ಕರ್ಕ ರಾಶಿ ಅಭೀಷ್ಟಗಳು ಕೈಗೂಡ್ತಕ್ಕಂತಹ ತಿಂಗಳು. ಜನ್ಮದಲ್ಲೇ ಶುಕ್ರನ ಉದಯ, ಸ್ತ್ರೀಯರಿಗೆ ಶುಭ ಕಲ್ಯಾಣ ಯೋಗ, ಕಲ್ಯಾಣ ಪ್ರಾಪ್ತಿ, ಪ್ರೇಮ ವಿವಾಹ ಪ್ರಾಪ್ತಿ, ಸಂತಾನ ಪ್ರಾಪ್ತಿ ಮತ್ತು ಸಂಚಾರ ಯೋಗ, ದೇಶ ವಿದೇಶಗಳ ವ್ಯಾಪಾರಿಗಳಿಗೋಸ್ಕರ ಆಗ್ತಕ್ಕಂತಹ ಆದಾಯಗಳು ವೃದ್ಧಿ ಆಗ್ತಕ್ಕಂಥದ್ದು ಇತ್ಯಾದಿ ಅಭೀಷ್ಟ ಫಲಗಳು ಕೈಗೂಡ್ತಕ್ಕಂತಹ ತಿಂಗಳು. ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂತಹ ಫಲ. ಅಷ್ಟಮದಲ್ಲಿ ಪಾಪಗ್ರಹನು ಇದ್ದಾಗ ಸ್ವಲ್ಪ ಶ್ಲೇಷ್ಮಕಾರಕ ಅಂದರೆ ಕಫ ಇತ್ಯಾದಿಗಳೆಲ್ಲ ಜಾಸ್ತಿ ಆಗ್ತಕ್ಕಂತಹ ಕಾಲವೂ ಇದೆ, ಅದಕ್ಕೆ ಕಾರಣವೂ ಇದೆ. ಕರ್ಕ ಮತ್ತು ಅಷ್ಟಮದಲ್ಲಿ ರಾಹು, ಇದು ಕಫಕಾರಕ ರಾಶಿಗಳೇ ಅಥವಾ ಗ್ರಹರೇ. ಕಾಲವೂ ಹಾಗೆ ಇದೆ, ವರ್ಷ ಋತು ಇತ್ಯಾದಿ. ಹಾಗಾಗಿ ಸ್ವಲ್ಪ ಊಟ ತಿಂಡಿಯಲ್ಲಿ ಕಫ ಏರದೇ ಇರತಕ್ಕಂತಹ ವಸ್ತುಗಳನ್ನು ಮಾತ್ರ ಸೇವಿಸಿ ಉಳಿದು ಬೇಡದ್ದನ್ನು ನಾವು ಬಾಯಿ ಕಟ್ಟಬೇಕಷ್ಟೇ, ಆಯಿತಾ. ಸಿಂಪಲ್ಲಾಗಿ ಹೇಳಬೇಕಂತಂದರೆ ಆಹಾರವನ್ನು ಸುಧಾರಿಸ್ಕೊಳ್ಳಿ ಅಂತಂದರೆ ಬಾಯಿ ಕಟ್ಟಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಹೆಚ್ಚು ಮಾತಾಡಬೇಡ ಅಂತಂತ ಹೇಳಿದ್ರೆ ಏನಂತಂದರೆ ಮಾತಾಡಬೇಡ ಅಂತಷ್ಟೇ. ಎಷ್ಟು ಕಡಿಮೆ ಮಾತಾಡ್ತೀಯೋ ಅಷ್ಟು ಒಳ್ಳೇದು ನಿನಗೆ ಅಂತಂತಂದರೆ ನೀನು ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಮಾತಾಡ್ತಾ ಇದೆಯಾ ಅಂತ. ಈ ಶ್ಲೇಷ್ಮ ಇತ್ಯಾದಿ ರೋಗಗಳು ಬರ್ತಕ್ಕಂಥದ್ದು ಅಂತಂತಂದರೆ ನೀವು ಹೆಚ್ಚು ಅಳತೆಗೆ ಮೀರಿ ತಿಂತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಬಾಯಿ ಕಟ್ಟಬೇಕು ಅಂತಂತ ಅದಕ್ಕೆ ಅರ್ಥ. ಕರ್ಕರಾಶಿಯವರಿಗೆ ಅದರಿಂದ ನಾನಾ ಬಗೆಯ ರೋಗ ಉಪದ್ರವಗಳು ಬರಲಿಕ್ಕೆ ಸಾಧ್ಯ ಉಂಟು. ಅಷ್ಟಮ ಪಾಪಗ್ರಹನಿಂದ ನೀವು ಕೂಡ ದುರ್ಗಾದೇವಿ ಆರಾಧನೆ, ಅರ್ಚನೆ, ನಾಮಜಪ, ನಾಮಾರ್ಚನೆ ಮಾಡ್ತಾ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪಿತೃಪೂಜೆಗಳನ್ನು ಮಾಡಿ ಅಧಿಕಾರ ಉಳ್ಳವರು ಕ್ಷೇತ್ರದಲ್ಲಿ ಹೋಗಿ ಕೂಡ ಅನೇಕರು ಮಾಡ್ತಾರೆ. ಪುಣ್ಯವಂತರು ಹೋಗಿ ಉಡುಪಿ, ಗೋಕರ್ಣ, ಈ ಕಡೆ ನಮ್ಮ ಕಾವೇರಿ, ಶ್ರೀರಂಗನಾಥ ಅಂದರೆ ಶ್ರೀರಂಗಪಟ್ಟಣ, ಅಲ್ಲಿ ಕಾವೇರಿ ಭಾಗಮಂಡಲದಲ್ಲಿ ಹೋಗಿ ಕೂಡ ಪಿತೃಪೂಜೆಯನ್ನು ಮಾಡ್ತಾರೆ. ಈ ರೀತಿಯ ಕ್ಷೇತ್ರದಲ್ಲಿ ಮಾಡಿಕೊಂಡು ಬರುವುದು ಕೂಡ ಬಹಳ ಪುಣ್ಯಕಾರಿಯಾಗಿರ್ತಕ್ಕಂತಹ ಸತ್ಕರ್ಮ.